Hi viewers, welcome to my channel Veda Finin. ನಿಫ್ಟಿ 4 ಅವರ್ ಚಾರ್ಟ್ ತಗೊಂಡಿದ್ದೀನಿ. ಈ 4 ಅವರ್ ಚಾರ್ಟಲ್ಲಿ ಇನ್ಸೈಡ್ ಚಾನಲ್ ಒಂದು ಮೇನ್ ಚಾನಲ್ ಇದೆ. ಇದು ಇನ್ಸೈಡ್ ಟ್ರೆಂಡ್ ಲೈನ್, ಇದು ಮೇನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಅಟ್ ಪ್ರೆಸೆಂಟ್ ಬಂದು ಇನ್ಸೈಡ್ ಚಾನಲ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ ರೀಚ್ ಆಗಿದೆ, ಆದರೆ ಬ್ರೇಕ್ ಆಗಿಲ್ಲ. ಇದು ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗಿದ್ರೆ ಅಪ್ಸೈಡ್ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತ ತಿಳ್ಕೊಬೋದಿತ್ತು. ಈಗ ಅಟ್ ಪ್ರೆಸೆಂಟ್ ಬಂದು ಬ್ರೇಕ್ ಆಗಿಲ್ಲ. ಈ ಮೇನ್ ಚಾನಲ್ಲು, ಇನ್ಸೈಡ್ ಚಾನಲ್ ಮಾತ್ರ ಬ್ರೇಕ್ ಆಗಿದೆ. ನೆಕ್ಸ್ಟ್ ಬಂದು 3 ಪಾಸಿಬಿಲಿಟೀಸ್ ಇದೆ ಮಾರ್ಕೆಟ್ ಮೂವ್ ಆಗ. ಒನ್ ಪಾಸಿಬಿಲಿಟೀಸ್ ಬಂದು, ಫಸ್ಟ್ ಪಾಸಿಬಿಲಿಟೀಸ್ ಬಂದು ಇದು ಬ್ರೇಕ್ ಆಗಿ ಈ ಇನ್ಸೈಡ್ ಚಾನಲ್ ಬ್ರೇಕ್ ಆಗಿದೆ. ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಬ್ರೇಕ್ ಆಗಬೇಕು, ಒಂದು ಪಾಸಿಬಿಲಿಟೀಸು. ಎರಡನೇ ಪಾಸಿಬಿಲಿಟೀಸ್ ಬಂದು ಇಲ್ಲಿ ಈ ರೆಸಿಸ್ಟೆನ್ಸ್ ಲೆವೆಲ್ 23,700 ಲೆವೆಲಿಂದ ಕೀಳ್ ಸೈಡ್ ಡೌನ್ ಸೈಡ್ ಬಂದು ಈ ಬರೋಕ್ಕೆ ಪಾಸಿಬಿಲಿಟೀಸ್ ಇದೆ. ಈ ರೀತಿ ಬರೋಕ್ಕೆ ಪಾಸಿಬಿಲಿಟೀಸ್ ಇದೆ. ಒಂದು, ಸಪೋಸ್ ಈ 2 or 3 ಡೇಸಲ್ಲಿ ಈ ಮೇನ್ ಚಾನಲ್ ಸಪೋಸ್ ಬ್ರೇಕ್ ಆದರೆ ಅಪ್ಸೈಡ್ ಬಂದು 24,000 ಬ್ರೇಕ್ ಆಗಬೇಕು. ಅಪ್ಸೈಡ್ ಟ್ರೆಂಡ್ ಸ್ಟಾರ್ಟ್ ಆಗಬೇಕು ಅಂದರೆ 24,000 ಬ್ರೇಕ್ ಆದರೆ ರಿವರ್ಸಲ್ ಪ್ಯಾಟರ್ನ್ ಆಗಿ ತಗೊಳ್ಬೋದು. ಇಲ್ಲೊಂದು ಟ್ರೆಂಡ್ ಇದೆ, ಇದು ಸಾಲಿಡಾಗಿ ಬ್ರೇಕ್ ಆಗಿದೆ. ಯಾರು ವೀಕ್ಲಿ ಕ್ಯಾಂಡಲ್ ಮತ್ತು ಡೇ ಕ್ಯಾಂಡಲ್ ಎಲ್ಲ ಬ್ರೇಕ್ ಆಗಿದೆ. ಮಂತ್ಲಿ ಕ್ಯಾಂಡಲ್ ಇನ್ನೂ ಬ್ರೇಕ್ ಆಗಿಲ್ಲ ಈ ಟ್ರೆಂಡ್ ಲೈನನ್ನು. 2 or 3 ಡೇಸ್ ಬಂದು ವೆಯ್ಟ್ ಮಾಡಿ ನೋಡಿದ್ರೆ ಯಾವ ಸೈಡ್ ಡೌನ್ ಸೈಡಾ ಆರ್ ಅಪ್ ಸೈಡಾ ಅಂತ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಬಂದು ಇವತ್ತು ಮತ್ತು ನಾಳೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಬಂದು ಡೌನ್ ಸೈಡ್ ಬಂದು 23,500 ಆ್ಯಂಡ್ 23,300 ಲೆವೆಲ್ ಬಂದು ಬರೋ ಪಾಸಿಬಿಲಿಟೀಸ್ ಇದೆ. ಡೌನ್ ಸೈಡ್ ಬಂದು ಅಪ್ ಸೈಡು 24,000 ಆ್ಯಂಡ್ ನೆಕ್ಸ್ಟ್ 24,300 ಈ ಲೆವೆಲ್ ಅಪ್ ಸೈಡು ಹಾಕೋ ಪಾಸಿಬಿಲಿಟೀಸ್ ಇದೆ. ಆದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಮಾತ್ರ ಅಪ್ ಸೈಡ್ ಹೋಗೋದು ಹೊರತು ಚಾನ್ಸಸ್ ಸ್ವಲ್ಪ ಕಡಿಮೆನೇ ಅಪ್ ಸೈಡು. ನೆಕ್ಸ್ಟ್ ಬಂದು ಈ ಕರೆಕ್ಷನ್ ಬಂದು ಇದು ಬಂದು ಜಿಗ್ಜಾಗಲ್ಲಿ ಮುಗೀತು. ಕರೆಕ್ಟಿವ್ ಬಂದು ವೇವ್ ಬಂದು ಕಂಪ್ಲೀಟ್ ಆಗುತ್ತಾ, ಇಲ್ಲ ABC ಕರೆಕ್ಷನ್ಲೇ ಮುಗಿತು. ABC ಕರೆಕ್ಷನ್ ಅಂದ್ರೆ ಸಪೋಸ್ ಇಲ್ಲಿಗೆ ಮುಗಿತು ಕರೆಕ್ಷನು. ABC ವೇವಲ್ಲಿ ಬಂದ್ರೆ, ಸಪೋಸ್ ಜಿಗ್ಜಾಗಲ್ಲಿ ಬಂದ್ರೆ ಇದು 4th ವೇವ್, ಇದು 5th ವೇವ್ ಇನ್ನೊಂದು ಬರಬೇಕು. 2 or 3 ಡೇಸ್ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತಂತೆ. ಥ್ಯಾಂಕ್ ಯು.